ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬೆಳ್ಳಂಬೆಳಿಗ್ಗೆ ಎದ್ದೆ ಅಂದರೆ ನಾನು ನೈಟ್ ಬಂದು ಆಫೀಸ್ ಹತ್ರ ಗಾಡಿ ಸೈಡ್ ಹಾಕಿದ್ದೆ. ಆಫೀಸಿಂದ ಸ್ವಲ್ಪ ಹಿಂದ್ಗಡೆ ಅಲ್ಲಿ ಗಾಡಿ ಸೈಡ್ ಹಾಕಿದ್ದೆ. ಅಲ್ಲಿಂದ ನೇರವಾಗಿ ಆಫೀಸಿಗೆ ಒಂದು 200 ಮೀಟ್ರ್ ಇದೆ. ಅಲ್ಲಿಂದ ಅದೇ ರೋಡಲ್ಲಿ ಸ್ಟ್ರೈಟ್ ಬಂದು ಅಲ್ಲಿ ಆಫೀಸ್ ಹತ್ರ ಗಾಡಿ ಸೈಡ್ ಹಾಕ್ಬಿಟ್ಟು ನೇರವಾಗಿ ನಡೆದೆ ಆಫೀಸ್ ಹತ್ರ. ಆಫೀಸ್ ಹತ್ರ ನೋಡಬೇಕಾದ್ರೆ ಗಾಡಿ ಫುಲ್ ಇತ್ತು. ಅಂದರೆ ಫುಲ್ಲಲ್ಲ, ಒಂದು 7-8 ಗಾಡಿ ಇತ್ತು. ಅವ್ರನ್ನ ನೋಡಿಕೊಂಡೆ. ಅಷ್ಟರಲ್ಲೊಂದು ತಾತಪ್ಪ ಸೈಕಲಲ್ಲಿ ಹೋಗ್ತಿದ್ರು. ಅವ್ರ ವೀಡಿಯೋ ತೊಗೊಂಡೆ. ಅಂದರೆ ಈ ಏಜಲ್ಲಿ ಸೈಕಲಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಟೀ ಅಂಗಡಿಗೆ ಹೋಗಿ ಒಂದು ಟೀ ಕುಡ್ಕೊಂಡೆ ಬೆಳಿಗ್ಗೆ ಥರ. ಹಂಗಾಗಿ ಬಿಸಿ ಬಿಸಿ ಟೀ ಮಾಡಿಕೊಟ್ರು. ಅಲ್ಲಿ ಟೀ ಕುಡಿದು ಪುನಃ ಆಫೀಸ್ ಹತ್ರ ನೋಡಿದೆ ಬಂದಿದ್ದಾರೆ ಅಂತೇಳಿ. ಆಲ್ರೆಡಿ ಅವರು ಬಂದಿದ್ದರು. ಅಂದರೆ ವೆಂಕಟೇಶ್ ಟ್ರಾನ್ಸ್ಪೋರ್ಟ್ ಅವರು ಆಲ್ ಇಂಡಿಯಾ ಲೋಡ್ ಮಾಡ್ತಾರೆ. ಇಲ್ಲಿಗೆ ಇಲ್ಲಿಗೂ ಇಲ್ಲ ಅಂತ ಹೇಳೋಕ್ಕಿಲ್ಲ, ಎಲ್ಲ ಕಡೆ ಲೋಡ್ ಮಾಡ್ತಾರೆ. ನಮಗೆ ಯಾವ ಕಡೆ ಹೋಗೋಕ್ಕೆ ಇಷ್ಟ ಇದೆ ಆ ಕಡೆ ಹೋಗ್ಬೋದು. ಅವ್ರು ಲೋಡು ಮಾಡಿಕೊಡ್ತಾರೆ. ಇದುವೇ ಅವ್ರ ಪಾರ್ಕಿಂಗ್ ಏರಿಯಾ. ಫುಲ್ ಗಾಡಿಗಳನ್ನ ಪಾರ್ಕಿಂಗ್ ಮಾಡೋಂಥ ಜಾಗ ಇದೆ ನೋಡಿ. ಎಲ್ಲ ಗಾಡಿಗಳು ನಿಂತಿವೆ. ತುಂಬ ಗಾಡಿಗಳೇನಿಲ್ಲ, ಎಲ್ಲ ಗಾಡಿಗಳು ಲೈನಾಗಿ ಅಲ್ಲಿ ಪಾರ್ಕಿಂಗಲ್ಲಿ ನಿಂತಿದೆ. ಅದನ್ನೆಲ್ಲ ನೋಡಿಕೊಂಡು ಅಷ್ಟರಲ್ಲಿ ಅವರು ಈ ಗಾಡಿ ಡ್ರೈವರ್ಗಳೆಲ್ಲ ಟೀ ಕುಡಿಯೋಕ್ಕೆ ಬಂದರು. ಅಲ್ಲೆಲ್ಲ ಜೊತೆ ಅಲ್ಲಿ ಕೂತ್ಕೊಂಡು ಟೀ ಕುಡಿದ್ವಿ. ಇಲ್ಲೆಲ್ಲನೂ ಕಾಣ್ತಾ ಇದೆ ನಿಮಗೆ, ಎಲ್ಲ ಲಾರಿ ಡ್ರೈವರ್ಗಳು. ಅವ್ರು ಟೀ ಕುಡ್ದಾದ ನಂತರ ನೇರವಾಗಿ ಅವರೆಲ್ಲ ಆಫೀಸ್ಗೆ ಹೋದರು. ನಾನು ಕೂಡ ಆಫೀಸ್ ಹತ್ರ ಬಂದೆ. ಆಫೀಸ್ ಹತ್ರ ಬಂದಾಗ ಇವರೇ ಟ್ರಾನ್ಸ್ಪೋರ್ಟ್ ಓನರ್, ಇವ್ರ ಹತ್ರ ಮಾತಾಡಿದೆ. ಓಕೆ ನೋಡೋಣ ಯಾವುದಾದ್ರು ಲೋಡ್ ಅಂತೇಳಿ. ಅಷ್ಟರಲ್ಲಿ ನನಗೊಂದು ಲೋಡ್ ಹೇಳಿದರು. ಅಲ್ಲಿಂದ ನಾನು ನೇರವಾಗಿ ಊಟ ಮಾಡೋಣ ಅಂತೇಳಿ ನಡ್ಕೊಂಡು, ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಒಬ್ರನ್ನ ಪರಿಚಯ ಮಾಡ್ತೀನಿ ನೋಡಿ. ನಡ್ಕೊಂಡು ಹೋದಿ ಅಂದರೆ ತುಂಬ ಒಂದು 3 ಕಿಲೋಮೀಟ್ರ್ ನಡೆದಿದ್ವಿ ಒಂದು ಊಟಕ್ಕೆ. ಅಷ್ಟರಲ್ಲಿ ನನಗೆ ಅಲ್ಲಿ ಗಣಪತಿ ಕೂರಿಸ್ತಿದ್ದಂಥ ಜಾಗ ಕಾಣಿಸ್ತು. ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ. ಯಾವ ಥರ ಡೆಕೋರೇಷನ್ ಆಗಿ ಯಾವ ಥರ ವೈಬಲ್ ಕೂತ್ಕೊಳ್ಸಿದ್ದಾರೆ ನೋಡಿ ಗಣಪತಿನ. ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಜೊತೆ ಒಬ್ಬರು ಇದ್ದಾರೆ ಅಂತ ಹೇಳಿದಲ್ಲ, ಅವ್ರಿಗೆ ಕಾಕಿ ಪ್ಯಾಂಟು ಮತ್ತು ಕಾಕಿ ಶರ್ಟು. ನಾನು ಅವ್ರ ಕಾಕಿ ಪ್ಯಾಂಟು ಶರ್ಟ್ ತೆಗಿಬೇಕಾದ್ರೆ ನಾನು ಕೇಳಿದೆ, ಏನು ಲಾರಿ ಡಿಪಾರ್ಟ್ಮೆಂಟ್ ಬಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಸೇರ್ತೀರಾ ಅಂತ. ಅವ್ರ ಕೈಯಲ್ಲೊಂದು ಟ್ಯಾಚು ಕಾಣ್ತು, ಅದನ್ನು ನೋಡಿದೆ. ಇವರು ಪ್ರದೀಪ್ ಅಂತೇಳಿ, ಪೃಥ್ವಿ ಅಂದರೆ ಸಾಗರದವರು. ಪೃಥ್ವಿ ಅಂತೇಳಿ ಸಾಗರದವರು ಪರಿಚಯ ಆದರು. ಅಂದರೆ ಲಾರಿ ಡ್ರೈವರ್ಗಳಿಗೆ ಎಲ್ಲಿ ಹೋದರೂ ಡ್ರೈವರ್ಗಳು ಪರಿಚಯ ಆಗೋದು ಸರ್ವಸಾಮಾನ್ಯ. ಅಂದರೆ ಅದುವೇ ಹಾಲು ಸೇರಿದರೆ ಹಾಲು ಆಗುತ್ತೆ. ಆ ಥರನೇ ಲಾರಿ ಡ್ರೈವರ್ಗಳು ಸೇರಿದರೆ ಡ್ರೈವರ್ ಒಂದು ಇದಾಗತ್ತೆ, ಅಂದರೆ ಜೊತೆಗಾಗ್ತೀವಿ. ಅವ್ರನ್ನ ಜೊತೆ ಮಾತಾಡ್ಕೊಂಡು ನಡೆದಿರೋ ಜಾಗ ನನಗೆ ಎಷ್ಟು ನಡೆದಿದ್ದೀನಿ ನನಗೇ ಗೊತ್ತಿಲ್ಲ. ಹಂಗಾಗಿ ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೆ ಅಂತೇಳಿ ವೆಜ್ ಹೋಟೆಲ್ ಹುಡ್ಕೊಂಡು ನಾವು ಹೋದ್ವಿ. ಅಂದರೆ ಆಂಧ್ರದಲ್ಲಿ ವೆಜ್ ಊಟ ಮಾಡೋದಂದರೆ ಅದೊಂದು ಬೇರೆಯೇ ವೈಬು. ಹಂಗೆ ನಮಗೆ ಹೋಟೆಲ್ ಸಿಕ್ತು. ಹೋಟೆಲ್ ಹತ್ರ ಹೋದ್ವಿ. ಹೋಟೆಲಲ್ಲಿ ನೋಡಬೇಕಾದ್ರೆ ಫುಲ್ ಸ್ಟೂಡೆಂಟು ಎಲ್ಲರೂ ಇದ್ದರು. ಅಲ್ಲಿ ಹೋಟೆಲ್ ಹತ್ರ ನಾವು ಊಟ ಹೇಳಿದ್ವಿ. ಭೋಜನ ಅಂತ ಹೇಳ್ತಾರೆ ಇಲ್ಲಿ ನೋಡಿ. ಯಾವ ಥರ, ನೀವೇನು ಬೇಕ್ರಿ ತಿಂತೀರಾ, ಅನ್ನದ ಜೊತೆ ಬೇಕ್ರಿ ತಿಂತೀರಾ ಅಂತ ಕೇಳಬೇಡಿ. ಇಲ್ಲಿದ್ದು ಊಟ ಈ ಥರ ನೋಡಿ, ಎಲ್ಲ ವೆರೈಟಿ. ಆಮೇಲೆ ಕೊಡುವಂಥ ಸಾಂಬಾರು ನೋಡಿ. ಅಂದರೆ ನಮ್ಮ ಕಡೆ ಸಾಂಬಾರಲ್ಲಿ ಬರೀ ಸಾರು ಮಾತ್ರ ಇರೋದೆ, ಅದರಲ್ಲಿ ಪೀಸ್ಗಳಿರಲ್ಲ. ಇಲ್ಲಿ ಪೀಸ್ಗಳಿರುತ್ತೆ ನೋಡಿ ಯಾವ ಥರ ಇದೆ ಅಂತ. ಅಲ್ಲಿಂದ ನೇರವಾಗಿ ಬಂದುಬಿಟ್ಟು ನನ್ನ ಗಾಡಿ ಆ ಕಡೆ ಇತ್ತು, ರೋಡಿಂದ ಆ ಕಡೆ 2 ಕಿಲೋಮೀಟ್ರ್ ಮುಂದೆ ಹೋಗಿ ಯೂ ಟರ್ನ್ ಮಾಡಿಕೊಂಡು ನಾನು ಪುನಃ ಆಫೀಸ್ ಹತ್ರ ಬಂದು ಗಾಡಿ ಸೈಡ್ ಹಾಕಬೇಕು. ಅಂದರೆ ಜಾಗ ಇದೆ, ಆರಾಮಾಗಿ ನಿಲ್ಲಿಸ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಹಂಗಾಗಿ ಆಫೀಸ್ ಹತ್ರ ಬಂದು ಗಾಡಿ ಒಳಗೆ ಹಾಕೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಗಾಡಿ ತಗೊಂಡು ಹೋಗಿ ಯೂ ಟರ್ನ್ ಮಾಡಿಕೊಂಡು ನೇರವಾಗಿ ಬಂದೆ ಆಫೀಸ್ ಹತ್ರಕ್ಕೆ. ಮತ್ತೇನು ಗೊತ್ತಾ, ಇವತ್ತು ಫುಲ್ ಖಾಲಿ, ಅಂದರೆ ಲೋಡ್ ಇಲ್ಲ. ಒಂದು ಲೋಡ್ ಸೆಟ್ಟಾಗಿತ್ತು ಜಾಮ್ನಗರಕ್ಕೆ, ಬಾಡಿಗೆ ನನಗೆ ಸೂಟಾಗಿಲ್ಲ, ಅದಾಗಲ್ಲ ಅಂತ ಹೇಳಿದೆ. ಇನ್ನೊಂದು ಲೋಡ್ ಬಂತು ಹೈದ್ರಾಬಾದಿಗೆ, ಅದು ಹಂಗೇ ತುಂಬ ಲಾಂಗ್ ಅಂದರೆ ಹಂಗೆ ಲಾಂಗ್ ಅಲ್ಲ, ಸುತ್ತಾಡಿ ಅದನ್ನು ಲೋಡ್ ಮಾಡಿಕೊಂಡು ಅಲ್ಲಿಗೆ ಹೋಗ್ಬೇಕು. ಕಿಲೋಮೀಟ್ರು 1000 ಹತ್ರ ಆಗುತ್ತೆ, ಹೆಚ್ಚು ಕಮ್ಮಿ 950 ಆಗುತ್ತೆ. ಅದು ಬಾಡಿಗೆ ನನಗೆ ಸೆಟ್ ಆಗಿಲ್ಲ. ಅಂದರೆ ಕೈಯಿಂದ ದುಡ್ಡು ಹಾಕಿ ಹೋಗೋದು ಬೇಡ ಅಂತೇಳಿ ನಾನು ಆ ಬಾಡಿಗೆ ಬಿಟ್ಟೆ. ನೋಡೋಣ ನೆಕ್ಸ್ಟ್. ಇವತ್ತು ಲೋಡು ಫುಲ್ ಖಾಲಿ, ಯಾವುದೇ ಒಂದು ಲೋಡ್ ಇಲ್ಲ ನೋಡಿ. ಗಾಡಿಗಳು ನನ್ನ ಗಾಡಿ ತಂದು ಇಲ್ಲಿಟ್ಟೆ, ಮಿಕ್ಕಿದ ಗಾಡಿ ಎಲ್ಲ ಇತ್ತು. ಇದು ಆಫೀಸ್ ಹತ್ರ.
ಅಲ್ಲಿ ತುಂಬ ಜನ ಡ್ರೈವರ್ಗಳಿದ್ರು ಆಫೀಸ್ ಹತ್ರ. ಇವರು ಪ್ರತಿಯವರು ಸುಮ್ಮನೆ ಒಳಗೆ ಕೂತ್ಕೊಂಡು ಫೋನಲ್ಲಿ ಮಾತಾಡ್ತಾಯಿದ್ರು. ಇದು ಆಫೀಸ್ ಒಳಗಡೆ. ನಾನು ಪ್ರತಿಯವ್ರು ಫೋನಲ್ಲಿ ಮಾತಾಡಬೇಕಾದ್ರೆ ನಾನು ಹೋಗಿ ಅಲ್ಲಿ ಕೂತೆ. ಅಲ್ಲಿ ಆಫೀಸಲ್ಲಿ ಯಾರು ಕಾಣಿಸಿಲ್ಲ. ಹಂಗಾಗಿ ಅಲ್ಲಿಂದೊಂದು ಕಾರ್ಡ್ ತೆಗೆದು ಅವ್ರ ಡೀಟೇಲ್ ನಿಮ್ಗೆ ತೋರಿಸ್ತಾಯಿದ್ದೀನಿ ನೋಡಿ. ಇದುವೇ ವೆಂಕಟ್ ಟ್ರಾನ್ಸ್ಪೋರ್ಟು. ನೀವು ಯಾವತ್ತಾದರೂ ಡ್ರೈವರ್ಗಳು ಯಾರಾದರೂ ಈ ಕಡೆ ಬರ್ತಿದ್ರೆ ಈ ಟ್ರಾನ್ಸ್ಪೋರ್ಟಿಗೆ ಭೇಟಿ ಕೊಡಿ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.